ತನ್ನ ಗಾಡಿಯನ್ನ ಏನಿದೆ ಅಂತ ತೋರಿಸಿ ಪ್ರೇಕ್ಷಕರಿಗೆ ತನ್ನ ಹೆಸರನ್ನ ಮೀರಿದ ಫೈಟರ್ ಇದಾಗ ಒಂದು ಕಡೆಯ ಸರ್ದಾರ್ ಹುಲಿ ಕನವಲಿಗ, ಮತ್ತೊಂದು ಕಡೆ ಜೈ ಶ್ರೀರಾಮ್ ಶಿವಮೊಗ್ಗ ಸಾಧನಗಳು ಮೆರವಣಿಗೆಯ ಪಂದ್ಯ. ಕಮಿಟಿ ಅವರು ತಮ್ಮ ತಮ್ಮ ಕಾರ್ಯವನ್ನ ಏನಿದೆ ಅನ್ನ ಬರೋದು ನೋಡ್ಕೊಳ್ಳಿ. ಎಲ್ಲರೂ ಒಂದ ಗುಂಪಾಗಿ ನಿಂತ್ರೆ ಕೆಲಸ ಕೊಡಂಗಿಲ್ಲ. ಈಗ ಮುಂದಿನ ಪಂದ್ಯ, ಈಗ ಕಮಿಟಿ ಕಡೆ ಎಲ್ಲ ಪ್ರೇಕ್ಷಕರಾಗ್ಲಿ, ಕಮಿಟಿ ಆಗಲಿ, ಟ್ರ್ಯಾಕ್ಟರ್ ಡ್ರೈವರ್ಗಳಾಗಲಿ ನಿಮ್ ಮುಂದೆ ಓಪನ್ ಬಾಕ್ಸ್ ಮಾಡಾಕತೈತಿ. ಯಾಕ್ಟ್ರ್ ಎಲ್ಲ ನೋಡ್ರಿ, ಈಗ ಡಬ್ಬಿ ಕಡೆ ಓಪನ್ ಲಾಟ್ ಐತಿ. ಯಾರ ಹೆಸರು ಬರ್ತಾವ ಗೊತ್ತಿಲ್ಲ, ಓಪನ್ ಲಾಟ್ ಮಾಡತ್ತೀವಿ. ಅದ್ರೊಳಗೆ 3ನೇ ಮ್ಯಾಚ್ ಯಾರ್ದಂದ್ರ ಬಬಲಾದೀನ್ ದಾದಾ ಮತ್ತ ಅವ್ರ ಜೊತೆ ನಿಡಗುಂದಿ ಫೈಟರ್. ಮುಂದಿನ ಪಂದ್ಯ ಬಬಲಾದೀನ್ ದಾದಾ ಮತ್ತು ನಿಡಗುಂದಿ ಫೈಟರ್. ಮತ್ತೊಂದ್ಸಲ ದಾದಾ ಮತ್ತು ಫೈಟರ್ ನಡುವೆ ಅನಾನಿ ಇದೆ. ಈಗ 2ನೇ ಪಂದ್ಯ ಸರ್ದಾರ್ ಹುಲಿ ತನ್ನ ಹೆಸರನ್ನ ರಾಮತೀರ್ಥ್ನಲ್ಲಿ ಏನಿದೆ ಅಂತ ತೋರಿಸಿಕೊಂಡ ತನ್ನ ಸ್ವಂತ ಗ್ರಾಮದಲ್ಲಿ 2ನೇ ಪಂದ್ಯ. ಮುಂದಿನ ಪಂದ್ಯ ಬಬಲಾದೀನ್ ಫೈಟರ್ ಮತ್ತು ನಿಡಗುಂದಿ ದಾದಾ. ಇವರು ತಯಾರಿನಲ್ಲಿ ಇರಬೇಕು. ನಿಮ್ಮ ಗಾಡಿ ಸ್ಟಾರ್ಟ್ ಮಾಡ್ಕೊಂಡ ಏನೇ ಪ್ರಾಬ್ಲಮ್ ಇದ್ರು ಚಾಲು ಮಾಡ್ಕೊಂಡಿವ್ರಿ. ಇದೊಂದು ನೇರ ಅನಾನಿ. ಒಂದು ಕಡೆ ಸರ್ದಾರ್ ಹುಲಿಯೋಗ, ಒಂದು ಕಡೆ ಜೈ ಶ್ರೀರಾಮ್ ಶಿವಗೋಲ್ಸೋಗ. ಇಬ್ಬರು ನಡುವೆ ಒಂದು ಸರಿ ಕುಬೋಟ, ಅಂದ್ರೆ ಅರ್ಜುನ್ ಅಲ್ಟ. ಕಮಿಟಿ ಅವರು ಇಬ್ಬರು ಗಾಡಿಯನ್ನು ತಯಾರು ಮಾಡ್ತಿದ್ದಾರೆ. ಕನಕ ಎರಡನೆಯ ಪಂದ್ಯ ಪ್ರಾರಂಭ. ಎರಡನೆಯ ಪಂದ್ಯ, ಒಂದು ಸೈಡ್ ಅಲ್ಲಿ ಸರ್ದಾರ್ ಹುಲಿ, 2ನೇ ಸೈಡ್ ಜೈ ಶ್ರೀರಾಮ್ ಶಿವಗುಂಟು. ಇವರ ಇಬ್ಬರ ಮ್ಯಾಚ್ ರೋಮಾಂಚಕ. ಮದಾರ್ಥ ಉತ್ಸವದ ನಿಮಿತ್ತವಾಗಿ ಇಟ್ಟಂತ 5 ವ್ಯಕ್ತಿ ಟ್ರ್ಯಾಕ್ಟರ್ ಸ್ಪರ್ಧಾ ಪಂದ್ಯಾವಳಿಗಳು. ಅದರಲ್ಲಿ 2ನೇ ಪಂದ್ಯ ಸರ್ದಾರ್ ಹುಲಿ ಮತ್ತು ಜೈ ಶ್ರೀರಾಮ್ ಶಿವಗುಂಟು. ಇವರ ಇಬ್ಬರ ನೇರ ಹಣಾನಿ ಬಹಳ ಚಿಂಡಿಲಿತ್ತು. ಸ್ವಲ್ಪ ಪ್ರೇಕ್ಷಕರು ಸ್ವಲ್ಪ ಹಿಂದುಗಡೆ ನಿಂತು ಆ ಸೈಡ್ ನಿಂತಾರೆ. ಸ್ವಲ್ಪ ನಿಂತಿರಲು
ಇಲ್ಲ ಅಲ್ಲ ಅವ್ರಿಗೆ ನಿಂತು ಹೋಗ್ತಾರ್ಬೇಕಂತೆ. ಒಂದೊಂದು ಕಡೆ ಒಂದೊಂದು ಡೈಲಾಗ್. ಜೈ ಶ್ರೀರಾಮ್ ಶೇಗುನ್ಶಿ ಡೈಲಾಗ್. ದೋಸ್ತಿ ಮನದಾಗ ತಿಂಡಿ ಕಣದಾಗ. ಒಂದ್ ಕಡೆ ಸಾಹೇಬ್ರ ಹುಳಿ ನಿಂತೈತಿ, ತಿಂಡಿಲಿ ಯಾರು ಇನ್ನಾತಕ ಕೇಳಿಲ್ಲ. ಒಂದ್ ಕಡೆ ತಿಂಡಿ ಮಾಡ್ರಿ ನಾವ್ ಕನ್ನಡದೊಳಗೆ ನಿಂತಾನ್ರಿ. ಒಂದು ಕಡೆ ಎರಡನೇ ಪಂದ್ಯ ಸರ್ದಾರ್ ಹುಲಿ ಮತ್ತು ಜೈ ಶ್ರೀರಾಮ್ ಶೇಗುನ್ಶಿಯವರ ನಡುವೆ ಜಿದ್ದಿಗೆ ಜಿದ್ದಿ ಬಿದ್ದಾವೆ ಎರಡು. ಮುಂದಿನ ಪಂದ್ಯ ಇದಾದ ನಂತರ ದೌಲಾದೀನ್ ದಾದಾ ಮತ್ತು ನಿಡಗುಂದಿ ದಾದಾ ಫೈಟರ್ ಇವರಿಬ್ಬರ ನಡುವೆ ಮೂರನೇ ಪಂದ್ಯಾವಳಿ. ಇವ್ರೀಗ ತಯಾರಣಿಲಿರ್ಬೇಕು. ಅವರು ಈಗ ಅತ್ಯಂತ ರೋಮಾಂಚಕ ಮ್ಯಾಚ್ ಅಂದ್ರೆ ಇದು ಸೆಕೆಂಡ್ ಎರಡನೆಯ ಪಂದ್ಯ. ಅಂದ್ರೆ ತಿಂಡಿ ಕಣದಾಗ ಇಟ್ಕೊಂತ ಇಬ್ಬರ ನಡುವೆ ಎರಡು ಗಾಡಿ ಪ್ರಾರಂಭೋತ್ಸವ ಸಮಿತಿಯವರ ಒಂದು ನಿರ್ಣಯಕ್ಕೆ ಕಾದುಕೊಂಡು ನಿಂತಿದ್ದಾರೆ. ಇಬ್ರು ಯಾವ ಜೋಡಕ್ಕೆ ನೋಡಿ ಕಾನೂನು ಹೊರಬೇಕು. ರೋಮ್ಯಾನ್ಸಿಕ ಪಂದ್ಯ. ದೋಸ್ತಿ ಮನದಾಗ ತಿಂಡಿ ಕಣದಾಗ ಏನ್ ಅನ್ನೋದೆಲ್ಲ ತೋರಿಸಿ ಗೊತ್ತಾನ. ಜೈ ಶ್ರೀರಾಮ್ ಶೇಗುನ್ಶಿ ಮೊದಲನೆಯ ಸುತ್ತು. ಜೈ ಶ್ರೀರಾಮ್ ಶೇಗುನ್ಶಿ ಅವರು ತಿಂಡಿ ಕನ್ನಡದೊಳಗೆ ಏನಾಯ್ತು ಅಂತ ಸರ್ದಾರ್ ಹುಲಿಗೆ ತೋರಿಸಿಕೊಟ್ಟಿದ್ದಾರೆ. ಇನ್ನು ಎರಡನೇ ರೌಂಡ್ ಅನ್ನ ಕಾದು ನೋಡ್ಬೇಕು. ಮತ್ತು ನಿಡಗುಂದಿ ಫೈಟರ್ ಮೊದಲನೆಯ ಸುತ್ತಿನಲ್ಲಿ ಸೋತು ಎರಡನೆಯ ರೌಂಡಿನಲ್ಲಿ ಕಾದು ನೋಡಬೇಕು ಸರ್ದಾರ್ ಹುಲಿ. ಮೊದಲನೆಯ ರೌಂಡ್ ಅಲ್ಲಿ ಒಂದು ಡೈಲಾಗ್ ಬರ್ಸಿದಂತ ದೋಸ್ತಿ ಒಳಗ ಮನದಾಗಿರ್ಬೇಕಂತ ತಿಂಡಿ ಕನ್ನದಾಗಿರೋದಕ್ಕೆ ಯಾಂತ ಐತಂತ ತೋರಿಸ್ಕೊಟ್ಟಾರ ಇವ್ರ. ಆ ಡೈಲಾಗ್ ಅದು ಏನೈತಂತ ಎಲ್ಲರಿಗೂ ಕಣ್ಣು ಮುಂದೆ ಒಂದು ವೀಕ್ಷಣೆ ಕೊಟ್ಟಿದ್ದಾರೆ. ಈಗ ಎರಡನೆಯ ರೌಂಡು. ಇದಾದ ನಂತರ ಮುಂದಿನ ಪಂದ್ಯ ಬಬಲಾದಿ ದಾದಾ ಮತ್ತು ನಿಡಗುಂದಿ ಫೈಟರ್ ತಮ್ಮ ತಮ್ಮ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಏನಿತ್ತು ನಾವು ಕನ್ನಡ ಮುಂದೆ ತಗೊಂಬರ್ರಿ. ನಿಮಗೊಂದು 2 ನಿಮಿಷ ಟೈಮ್ ಕೊಡ್ತೈತಿ. ಆ ಟೈಮ್ ಒಳಗೆ ಕನ್ನಡ ಬಂದು ಎರಡನೆಯ ಸುತ್ತಿನ ಆಟ, ಬಿರುಸಿನ ಆಟ. ಇದರಲ್ಲಿ ಜೈ ಶ್ರೀರಾಮ್ ಶೇಗುನ್ಶಿ ಮತ್ತೊಮ್ಮೆ ಸರ್ದಾರ್ ಹುಲಿಯನ್ನ ಜಗ್ಗಿದರೆ ಅವರೇ ವಿಜೇತರಾಗುತ್ತಾರೆ.
ಸಿಟ್ಟಿನಲ್ಲಿ ಇರುವಂತ ಜಿ ಸರ್ದಾರ್ ಹುಲಿ ಈ ಎರಡನೇ ಸುತ್ತಿನಲ್ಲಿ ತನ್ನ ಆಟ ಏನಂತ ತೋರಿಸಿದ್ದಾನೋ ಇಲ್ಲ ಅಂತ ಕಾದು ನೋಡಬೇಕು. ಬಬಲಾದಿ ನೆಕ್ಸ್ಟ್ ಮುಂದಿನ ಪಂದ್ಯ ಬಬಲಾದಿ ದಾದಾ ಮತ್ತು ನಿಡಗುಂದಿ ಫೈಟರ್. ನಿಮ್ಮ ಗಾಡಿ ಒಳಗೆ ಕುತ್ಕೊಂಡ ಮುಂದಿನ ಗಾಡಿ ರೇಸ್ ಮುಗಿದ ಬಳಿಕ ಬೇಗನೆ ತನೊಳಗೆ ಬರ್ರಿ. ಎರಡನೆಯ ರೌಂಡ್ ಸ್ಟಾರ್ಟ್. ಸರ್ದಾರ್ ಹುಲಿ ಮತ್ತು ಜೈ ಶ್ರೀರಾಮ್ ಸೇಗುಂಚಿ ಎರಡನೆಯ ರೌಂಡ್. ಮತ್ತೊಮ್ಮೆ ಸರ್ದಾರ್ ಹುಲಿ ಮತ್ತು ಜೈ ಶ್ರೀರಾಮ್ ಮತ್ತೊಮ್ಮೆ ತನ್ನಷ್ಟು ತಮ್ಮ ಸೈಡ್ನಲ್ಲಿ ಜಗಳ ಜೈ ಶ್ರೀರಾಮ್ ಸೇಗುಂಚಿ ಮಾಡಿದ ಸರ್ದಾರ್ ಹುಲಿ ಆ ಸೈಡ್ನಲ್ಲಿ ಪ್ರೇಕ್ಷಕರ ಸರ್ದಾರ್ ಹುಲಿ. ಈಗ ಕೊನೆಯದಾಗಿ ನಿಮ್ ಪ್ರೇಕ್ಷಕರಿಗೆ ಹೇಳೋದೇನ, ಗಾಡಿಗಳ ಮೇಲೆ ಬರ್ತಾವ 10 ಮೀಟರ್ ದೂರ ನಿಂತ್ರ ನಿಮಗೆ ಒಳ್ಳೆಕೈತಿ. ಸುತ್ತು ಒಂದು ಕಡೆ ಸರ್ದಾರ್ ಹುಲಿ, ಇನ್ನೊಂದು ಕಡೆ ಜೈ ಶ್ರೀರಾಮ್ ಸೇಗುಂಚಿ. ತಾವು ನೋಡ್ಬೇಕು ಸರ್ದಾರ್ ಹುಲಿ ಸೇಗುಂಚಿ ಅವರು ಗೆದ್ದಿದ್ದಾರೆ. ಒಂದು ಕಾರಣದಲ್ಲಿ ದಾಖಲಿಸಿಕೊಂಡಿದ್ದಾರೆ. ಇನ್ನು ಮುಂದಿನ ಪಂದ್ಯ ಬಬಲಾದಿ ದಾದಾ ಮತ್ತು ಫೈಟರ್ ನಿಡಗುಂದಿ ಫೈಟರ್.